ಹೇಳಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹಿರೇಮಠ್ ಮಾತಾಡೋದು ಸರ್. ನಂಬರ್ ಹೇಳಿ ಸರ್. ಸರ್ ಅದೇನು ಸರ್ ಯು ಬಿ ಸಿ ಹೈಸ್ಕೂಲ್ದು ಇವು ಸ್ಟಾಪ್ ಮಾಡಿತ್ತಲ್ಲ ಅದು ವಾಪಸ್ ಪರ್ಮಿಷನ್ ಕೊಟ್ಟಾರ ಸರ್ ಟೀಚರ್ದು ಸರ್. ಹಾಂ ಅದು ಸರ ಹಾಂ ಸರ್. ಅದು ಡಿ ಡಿ ಪಿ ಅವ್ರು ಸರ ನಾವು ಪರಿಶೀಲನೆ ಮಾಡಿ ಕ್ರಮ ಅಂತ ಹೇಳ್ತಿದ್ವಿ ಸರ್. ಹಾಂ ಸರ್. ಅವರು ಇಲ್ಲ ಅಂತೇಳಿ ಕಾರಣ ಕೇಳಿ ನೋಟಿಸ್ 1, ಕಾರಣ ಕೇಳಿ ನೋಟಿಸ್ 2 ಅವರ ಲೆಟ್ರ್ ರೆಡಿ ಮಾಡಿ ಸರ್ ಆಫೀಸ್ನಾಗ ಹಿಂಗೆ ಮಾಡಿರಿ ಅಂತೇಳಿ. ಹಾಂ ಸರ್. ಹಿಂಗೆ ಸಹಿ ಮಾಡಿಕೊಡ್ರಿ ಅಂತೇಳಿ ನಾವು ಇಲ್ಲ ಆಫೀಸ್ನಾಗ ಹೋಗಿ ಪುಟಪ್ ಮಾಡಿ ನೋಟ್ ಶೀಟ್ ಮಾಡಿ ಕಳಿಸ್ರಿ ಅಂತ ಹೇಳಿದ್ವಿ ಸರ್. ಹಾಂ ಸರ್. ಅವರು ನಾ ಬಂದು ಸೂಕ್ತ ಪರಿಶೀಲಿಸಿ ಮೇಲಾಧಿಕಾರಿ ತಾವ ಅಪಾಯಿಂಟಿಂಗ್ ಅದಾರ ತಾವೇ ಇರೋದ್ರಿಂದ ನೋಡಿ ಹಾಂ ಸರ್. ಅದನ್ನ ಪರಿಶೀಲಿಸಿ ಮಾಡಿ ಸೂಕ್ತ ನಿರ್ಧಾರ ತಗೊಂಡ್ ಕೂಡಲೇ ಕಾರಣಕ್ಕೆ ನೋಟಿಸ್ ಕೊಡಕತ್ತ ಕಾರಣಕ್ಕೆ ನೋಟಿಸ್ ಕೊಡಕತ್ತ ಸರ್ ಅವರು. ಹಾಂ ಸರ್. ಅವರ ಲೆಟ್ರ್ ಮಾಡಿದ್ರಿ ನನಗೆ ಅಲ್ಲಿ ಆಫೀಸ್ನಾಗ ಕುಂದರ್ಸಿದ್ರಿ ಈ ಟೈಪ್ ಮಾಡೀನಿ ನಾನು, ಹಾಂ ಸರ್. ಈ ಟೈಪ್ ಸಹಿ ಮಾಡ್ಕೊಡು ಅಂತೇಳಿ. ಯಾರು ನಾಗೂರ್ ಅವ್ರು ಸರ್? ಹ್ಞೂ ರೀ. ಹಾಂ ಅವತ್ತು ಅದು ಮಾಡಿದ ಕಡೆಯಿಂದ ಕಾರಣಕ್ಕೆ ನೋಟಿಸ್ 1, 2 ಹಾಕಕತ್ರು. ಹ್ಞೂ. ಅದಕ್ಕೆ ಮತ್ತು ನಾವು ಏನು ಮಾಡಿದ್ವಿ ಕೋರ್ಟ್ ಕೇಸ್ ಐತಿ ಹಾಂ ಸರ್. ಅಂತ ಹೇಳಿದ್ವಿ. ಆಮೇಲೆ ವಿ ಬಿ ಸಿ ಸಂಬಂಧಪಟ್ಟಿದ್ವಿ ಅದು ಕೇಸ ಬೇಕಾದ ಮಾಡಿಸ್ಕೊಳ್ಬೋದು ಅಂತೇಳಿ ಸ್ಪಷ್ಟ ಅಭಿಪ್ರಾಯ ತಗೊಳಕತ್ತಾರೆ ಸರ್ ಅವರು. ಅಲ್ಲ ಸರ್ ಯು ಬಿ ಸಿಗೆ ಏನಾದರೂ ಆಡಳಿತ ಮಂಡಳಿ ಆಮೇಲೆ ಗೈರ್ಸ್ ಹೈಸ್ಕೂಲ್ ಆಡಳಿತ ಮಂಡಳಿ ಬೇರೆ ಅದು ಒಂದೈತೆ ಅಂತ ಗೊತ್ತಾಗಲ್ಲ ಅವ್ರು ಹಂಗೆ ಬರ್ತಾರೆ ಸರ್. ನಿಮಗೆ ಲೆಟ್ರ್ ಹಾಕಿ ನಾನು ಅದನ್ನು ಇಲ್ಲ ಅದೇ ನನಗೇನು ಕೊಟ್ಟೇ ಇಲ್ಲ ಸರ್ ನೀವು. ಅದಕ್ಕೆ ನಾನು ಯಾಕೆ ನನಗೆ ಅಧಿಕಾರಿಗಳ ಜೊತೆ ನಾನು ಯಾಕೆ ಇಷ್ಟೊಂದು ವ್ಯರತೆ ಕಟ್ಕೊಳಕತ್ತೀನಿ ಅಂದ್ರೆ ನೀವು ಏನೇ ಮಾಡಿರಿ ಸರ್ ನಾ ದೂರು ಕೊಟ್ಟನು ಏನೂ ಇನ್ಬರ್ನ ಕೊಡೋಂಗಿಲ್ಲ. ನಾ ಬೇರೆಯವ್ರ ಕಡೆಯಿಂದ ಅದೇ ಸ್ಕೂಲ್ ಹೆಡ್ ಮಾಸ್ಟರ್ಗಳ ಕಡೆಯಿಂದ ನಾನು ಕೇಳಿ ತಿಳ್ಕೊಬೇಕಾಗಿದೆ ಸರ್. ಮತ್ತು ಇಷ್ಟೆಲ್ಲ ಹೋರಾಟ ನೀವೆಲ್ಲ ಒಬ್ಬ ನಿಷ್ಠಾವಂತ ಇದು ಅಧಿಕಾರಿ ಅಂತ ತಿಳ್ಕೊಂಡೇ ನಾನು ಏನೋ ನಿಮ್ಮ ಜೊತೆ ಯಾವುದೂ ರಾಂಗ್ ಆಗಿ ಬಿಹೇವ್ ಮಾಡಿಲ್ಲ ಸರ್. ಹೌದು. ಇಲ್ಲ ನನಗೊಂದು ಕೊಡ್ಬೇಕಲ್ಲ ಸರ್. ನೀವು ಏನೇ ಮಾಡಿರಿ ನೀವು ಕರೆಕ್ಟರ ಮಾಡಿರಿ ತಪ್ಪರ ಮಾಡಿರಿ ನಂದು ಯಾಕೆ ಮಾಡಿರಿ ಅಂತ ಕೇಳೋ ಅಧಿಕಾರ ನನಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾ ಏನಿದ್ರು ತಮ್ಮ ಮೇಲಾಧಿಕಾರಿ ಮ್ಯಾಗ ಇದು ಮಾಡ್ಕೊತೀನಿ. ನನಗೊಂದು ಲೆಟ್ರ್ ಕೊಡ್ಬೇಕಲ್ಲ ಸರ್. ಕಾರಣ ಕೇಳಿ ಹೇಳ್ಕೊತಿದ್ದೆ ಸರ್ ಇಲ್ಲಿ ಸರ್ ನೀವು ನಂತರ ಬಿಡ್ತು ಗೊತ್ತಿಲ್ಲ ರೀ. ನನ್ನ ಗಾಡ್ ಪ್ರಾಮಿಸ್ ಆಯ್ತು, ನನ್ನ ಮದರ್ ಪ್ರಾಮಿಸ್ ಆಯ್ತು. ನಾ ರಾಘುನ್ ಜೊತೆ ನೀ ಹಿಂಗೆ ಮಾಡಪ್ಪ ನನಗೆ ಹಿಂಗೆ ಕೊಡಿಸು ಹಿಂಗೆ ಮಾಡಂತ ಏನೂ ಕೇಳಂಗಿಲ್ಲ ಸರ್. ಇಲ್ಲ ನಾನು ರಾಘು ಇನ್ಫಾರ್ಮೇಷನ್ ಇಲ್ಲ ಸರ್. ಇಲ್ಲ ನೀವು ಹೆಂಗಿದ್ರಿ ಅಂತ ನನಗೆ ಹೇಳ್ಯಾರ ಸರ್. ಆದ್ರೆ ನೀವು ಏನೇ ಮಾಡಿದ್ರೆ ನನಗೊಂದು ಲೆಟ್ರ್ ಕೊಟ್ಟರೆ ನನಗೆ ಏನಾದರೂ ಒಂದು ಈಗ ಅವ್ರಂತೂ ನಿಮ್ಮ ಕಡೆಯಿಂದ ನೀವು ಹೇಳಿದ ಪ್ರಕಾರ ಇದು ತಪ್ಪು ಸರ್. ಇದು ನಾವು ಅವನೇ ರೆಡಿ ಮಾಡಿ ಸರ್ ಲೆಟ್ರ್ನ ನೀವು ಸಹಿ ಮಾಡ್ಸೋತಾರಂದ್ರೆ ನಿಮ್ಮ ಕುರ್ಚಿಗೆ ಬೆಲೆ ಇಲ್ಲ ಅನ್ನೋಂಗೆ ಆಗ್ತದೆ ಸರ್. ಸರ್ ಬೆಲೆ ಇಲ್ಲ ನೋಟಿಸ್ ಯಾರು ಕಳ್ಸಿರಿ ಸರ್? ಕಾರಣ ಕೇಳಿ ನೋಟಿಸ್ ಅಲ್ಲಿ ಕೊಡಲ್ರಿ ಸರ್. ಕಾರಣ ಕೇಳಿ ನೋಟಿಸ್ ಕೊಡ್ರಿ ಸರ್. ಆಡಳಿತ 3 ಶಾಲೆ ಆಡಳಿತ ಮಂಡಳಿ ಒಂದೇ ಐತೆ ಸರ್. ಅದು ಅನುಬಂಧ 2 ಸರ್ಕಾರದ ಅನುಬಂಧ 12 ಒಳಗೆ ಒಬ್ಬರೇ ಕೊಡ್ರಿ ಕೊಡ್ರಿ ಹಿಂಗೆ ಕೊಡ್ರಿ ಹಿಂಗೆ ಬರ್ರಿ. ಆಮೇಲೆ ಕಮಿಷನರ್ ಹೇಳಿರ್ತಕ್ಕಂಥ ಅಂಶಗಳನ್ನ ಭಾಷಾಪೂರ್ವ ಮಾಡಿರಿ. ಆಮೇಲೆ 2 ಶಾಲೆ ಬಿಟ್ಟು ಉಳ್ಕಾದ 2 ಶಾಲೆ ಒಂದು ಶಾಲೆ ಉಳ್ಕಾದ 2 ಶಾಲೆ ಕೊಡ್ಬೋದಾ ಅಂತೇಳಿ ಅವರ ಲೆಟ್ರ್ ಮಾಡ್ಬಿಟ್ಟು ಸಹಿ ಮಾಡಿಸ್ಕೊತ ಸರ್ ಆಫೀಸ್ನಾಗ ಅಲ್ಲಿ ನಾವು ಮಾಡೋಲ್ಲ ಅಂತ ಹೇಳಿ ಸರ್ ಕೊಟ್ಟು ಸರ್ ಅದನ್ನು. ಈಗೇನು ವಿ ಬಿ ಸಿದೊಂದು ನಿಂದ್ರಿಸಿ ಜಂಗ್ಮುರಾಳದೊಂದು ಗರ್ಲ್ಸ್ ಹೈಸ್ಕೂಲ್ದು 2 ಮಾಡೋಕೆ ಪರ್ಮಿಷನ್ ಆಗಿದೆ ಸರ್. ಅವರ ನಾವು ಕೊಟ್ಟಲು ಮಾಡಬಹುದಾಗಿದೆ ಅಂತ ಕೊಟ್ಟಿವಿ ಸರ್. ಅವ್ರು ಮಾಡ್ಯಾರ ಅವ್ರು ಏನು ಮಾಡ್ಯಾರ ಗೊತ್ತಿಲ್ಲ ಸರ್ ನನಗೆ. ಇಲ್ಲ ಅದು ಆಗ್ಯದ ಸರ್. ಈಗ ಆಲ್ರೆಡಿ ಅವ್ರು ಇಂಟರ್ವ್ಯೂ ಲೆಟ್ರ್ ಕೊಡಾಕತ್ತಾರ, ಪರ್ಮಿಷನ್ ಕೊಡಾಕತ್ತಾರ ಸರ್ ಅವರು. ಅದ ಸರ್ ನನಗೆ ಒತ್ತಡ ಹಾಕಿರಿ ಸರ್. 28ಕ್ಕೆ ಅವ್ರು ಹಿಯರಿಂಗ್ ಐತಲ್ಲ. ಹಾಂ ಸರ್. ಅವ್ರವ್ರು ಏನು ಕಮಿಟಿ ಆಗ್ಯಾರ ಗೊತ್ತಿಲ್ಲ. ನಾನು ಸಿಕ್ಕಾಪಟ್ಟೆ ಒತ್ತಾಯ ಮಾಡಿದ್ರೆ ನಾವು ಹೇಳಿದ್ನ ಅವತ್ತು ಹೇಳಿ 1ನೇ ಕಾರಣ ಕೇಳಿ ನೋಟಿಸ 2ನೇ ಕಾರಣ ಕೇಳಿ ನೋಟಿಸ ನೀ ಹಂಗೆ ಹಿಂಗೆ ಅಂತೇಳಿ ಅವ್ರು ನನ್ನ ಮ್ಯಾಗ ನೀವು ಹಾಕಿರಿ ಸರ್ ಎಲ್ಲ.